ಈಗ ನಾವು ಮೊದಲನೇ ಅರಬ್ ಇಸ್ರೇಲ್ ಯುದ್ಧವನ್ನು ನೋಡೋದಾದರೆ, ಯಾವಾಗ ಯಹೂದಿಗಳು ನಿಧಾನವಾಗಿ ಪ್ಯಾಲೆಸ್ಟೈನ್ಗೆ ವಲಸೆ ಬರೋಕ್ಕೆ ಶುರು ಮಾಡಿದ್ರೋ ಆ ಸಮಯದಿಂದಲೇ ಅರಬ್ಬರಿಗೆ ಯಹೂದಿಗಳ ಮೇಲೆ ದ್ವೇಷ ಹುಟ್ಕೊಳ್ತು. ಅಂದರೆ 1920ರಿಂದನೇ ದ್ವೇಷ ಶುರು ಆಯಿತು. ಯಾವಾಗ ಬ್ರಿಟಿಷರು ಯಹೂದಿಗಳಿಗೆ ಸ್ವತಂತ್ರವಾದಂತಹ ರಾಷ್ಟ್ರ ನಿರ್ಮಾಣ ಮಾಡಲು ಸಹಾಯ ಮಾಡ್ತೀವಿ ಅಂತ ಹೇಳಿದ್ರೋ ಅವರ ಒಂದು ಕೋಪ ಜಾಸ್ತಿ ಆಯಿತು. ಅದು 1936-37ರಲ್ಲಿ ಒಂದು ಪ್ಯಾಲೆಸ್ಟೈನ್ ರಿವೋಲ್ಟ್ ನಡೀತು. ಅದಾದ ನಂತರ ಈ ಇಸ್ರೇಲಿಯರು ಸಹ 45-47ರಲ್ಲಿ ಹಲವಾರು ಒಂದು ಹಿಂಸಾತ್ಮಕ ಕೆಲಸಗಳನ್ನ ಮಾಡಿದ್ರು. ಈ ರೀತಿ ಅರಬ್ಬರು ಹಾಗೂ ಯಹೂದಿಗಳ ನಡುವೆ ಈ ಒಂದು ಘರ್ಷಣೆ ನಡೀತಾನೆ ಬಂತು. ಅದರಲ್ಲೂ ಎರಡನೇ ವಿಶ್ವಯುದ್ಧದ ನಂತರ ವಿಶ್ವಸಂಸ್ಥೆ